ಪರವಾಗಿ ಏನು ಇದು ಅವಳು ತರ ಏನಮ್ಮ ಏನ್ ತಪ್ಪಾಗಿದೆ? ವಾಟ್ಸಪ್ ಅತ್ತೆ ಏನಾಯ್ತು? ಅಯ್ಯೋ ಈ ಮನೇಲಿ ವಾಟ್ಸಪ್ ಮತ್ತೆ ಫೇಸ್ಬುಕ್ ಅವೆಲ್ಲ ಇಲ್ಲಮ್ಮ. ಅಯ್ಯೋ ಏನಾಯ್ತು ಅಂತ ಇಂಗ್ಲಿಷಲ್ಲಿ ಕೇಳ್ದೆ ಅಷ್ಟೇ ಅತ್ತೆ. ಓ ಹಾಗ ಅದು ಶ್ರುತಿ. ಹೇಳಿ. ಇದೇನಮ್ಮ ಇದು ಹೀಗಿದೆ ಬಟ್ಟೆ? ನಾನ್ ದಿನ ಹೀಗೆ ಇರೋದು. ಅದು ಈ ಮನೇಲಿ ಸ್ವಲ್ಪ ಆಚಾರ ವಿಚಾರ ಎಲ್ಲ ನೋಡ್ತೀವಿ. ಸೊ ನೀನು ಸೀರೆ ಉಟ್ಕೊಳ್ಳೋದು ಒಳ್ಳೇದು ಕಣಮ್ಮ. ನಿಮ್ ಆಚಾರ ವಿಚಾರ ಸ್ವಲ್ಪನೂ ಬದಲಾಗಲ್ಲ, ಬಟ್ ನಾನ್ ಮಾತ್ರ ನನ್ನ ಆಚಾರ ವಿಚಾರನ ಫುಲ್ ಬದಲಾಯಿಸ್ಕೋಬೇಕು ಅಲ್ವಾ? ಅಲ್ಲಮ್ಮ, ಇಂಥ ಪ್ರಶ್ನೆ ಎಲ್ಲ ಕೇಳಿದ್ರೆ ನಾನೇನು ಉತ್ತರ ಕೊಡೋದು? ಹೋಗ್ಲಿ ಬಿಡಮ್ಮ, ಇವತ್ತೊಂದಿನಾದ್ರೂ ಸೀರೆ ಉಟ್ಕೊಂಡ್ ಬಂದ್ಬಿಡು. ಮುಹೂರ್ತ ಇದೆ ಅಂತ ಹೇಳಿದ್ನಲ್ಲ, ದೇವ್ರ ದೀಪ ಎಲ್ಲ ಹಚ್ಬೇಕಲ್ವಾ, ಅದಕ್ಕೆ. ಓ ರೋಹಿಣಿ, ಅದೇನಮ್ಮ ಮದುವೆ ದಿನ ಅಲಂಕಾರ ಮಾಡ್ತಾರಲ್ಲ ಹುಡುಗಿಗೆ, ಬೇಕು. ಅದನ್ನ ಇವಳಿಗೊಂದ್ ಸ್ವಲ್ಪ ಮಾಡ್ಬಿಡಮ್ಮ. ಅಯ್ಯೋ ಅದೆಲ್ಲ ಏನು ಬೇಡ, ಸಿಂಪಲ್ ಆಗಿ ಮಾಡಿ ಸಾಕು. ರೋಹಿಣಿ, ಅವಳನ್ನ ಚೆನ್ನಾಗಿ ರೆಡಿ ಮಾಡಿ ಮುದ್ದಾಗಿ ಅಲಂಕಾರ ಮಾಡಿ ಕರ್ಕೊಂಬಂದ್ಬಿಡಮ್ಮ. ಬೇಜಾರು ಮಾಡ್ಕೋಬೇಡ, ಅವಳು ಈ ಮನೆ ಕಿರಿ ಸೊಸೆ ಅಲ್ವಾ, ಅದಕ್ಕೆ ಸ್ವಲ್ಪ ಮುದ್ದು ಜಾಸ್ತಿ. ಸರಿನಾ? ಬಾಯ್. ಯಪ್ಪ, ಇವ್ರ ಹತ್ರ ನಾನು ಹುಷಾರಾಗಿರ್ಬೇಕು. ನಾನ್ ಬಂದೆ ಅಂತ ಮೀನಾನ ತಾತ್ಸಾರವಾಗಿ ನೋಡಿದ್ರು, ಶ್ರುತಿ ಬಂದಾಗಿಂದ ನನ್ನ ಜೊತೆ ಅಷ್ಟಕ್ಕಷ್ಟೇ ಅನ್ನೋ ಹಾಗಿದ್ದಾರೆ. ಯಾವುದಕ್ಕೂ ನನ್ನ ಸ್ಥಾನನ ನಾನು ಉಳಿಸ್ಕೋಬೇಕು. ಕಿರಿ ಸೊಸೆ ಮುತ್ತು ಸೊಸೆ ನಾನು ಅವಳನ್ನ ರೆಡಿ ಮಾಡ್ಬೇಕಾ? ವಾವ್, ಸಕ್ಕದಾಗಿ ಕಾಣ್ತಿದ್ದೀನಿ. ನೀವೀ ಮೇಕಪ್ ಮಾಡೋದು, ಸೀರೆ ಉಡ್ಸೋದನ್ನ ಎಲ್ಲಿ ಕಲ್ತ್ರಿ? ನನಗಿದು ಮುಂಚೆಯಿಂದನೂ ಪ್ಯಾಷನ್ ಇತ್ತು, ಹಾಗಾಗಿ ನಾನು ಪಾರ್ಲರು ಇಟ್ಟೆ. ಗುಡ್ ಗುಡ್. ಇಂಟ್ರೆಸ್ಟ್ ಇರೋ ಕೆಲಸನೇ ನಾವು ಮಾಡಬೇಕು, ಆವಾಗಲೇ ಮನೆಯಲ್ಲಿ ನಾವು ನೆಮ್ಮದಿಯಾಗಿ ಇರಕ್ಕೆ ಸಾಧ್ಯ. ಅಯ್ಯೋ, ಹೊರಗಡೆ ಬೇಕಾದ್ರೆ ನೆಮ್ಮದಿಯಾಗಿರ್ಬೋದು ಇವ್ರೆ, ಆದ್ರೆ ಈ ಮನೇಲಿ ಮಾತ್ರ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಏನ್ ನೀವು ಇವರೇ ಇರುವೆ ಅನ್ಕೊಂಡು ಶ್ರುತಿ ಅಂತ ಕರೀರಿ. ಅಂದ್ಹಾಗೆ ಮನೇಲಿ ಯಾಕೆ ನೀವು ನೆಮ್ಮದಿಯಾಗಿರಕ್ಕಾಗಲ್ಲ? ಏನೋ ಈ ಮನೇಲಿ ಯಾವಾಗ ನೋಡಿದ್ರು ಜಗಳ, ತರ ಹಿಂಸೆ. ನೀವು ಸೂರ್ಯನ್ ಬಗ್ಗೆ ಮಾತಾಡ್ತಿದ್ದೀರಾ? ಸೂರ್ಯ ಅವ್ರ ಬಗ್ಗೆ. ಅವನಿಗೇನು ಮರ್ಯಾದೆ ಕೊಡೋದು? ನೋಡಕ್ ಒಳ್ಳೆ ಪೊರ್ಕಿ ತರ ಇದ್ದಾನೆ. ಪಾಪ ಮೀನವ್ರು ತುಂಬಾ ಒಳ್ಳೆಯವರು. ಅವರು ತುಂಬಾ ಕಷ್ಟಪಡ್ತಿದಾರಲ್ವಾ? ಮೀನಿನ ಬಗ್ಗೆ ನನಗಂತೂ ಗೊತ್ತಿಲ್ಲ, ಆದ್ರೆ ನಾವೆಲ್ಲರೂ ಪಡಬಾರ್ದು ಕಷ್ಟ ಪಡ್ತಾ ಇದೀವಿ. ಕುಡಿದು ಬಿಟ್ರು ಅಂತೂ ಮನುಷ್ಯನೇ ಅಲ್ಲ. ಕುಡ್ದು ಬಿಟ್ಟು ಜನ ಇರೋ ಕಡೆ ಬರ್ತಾನ? ಹೌ ಡೇರ್ ಹಿ? ಬರೋದಾ, ಸಿಕ್ದವ್ರ ಮೇಲೆ ಕೈ ಮಾಡ್ತಾನೆ. ಒಂದ್ಸಲ ನನ್ ಕೆನೆಗೂ ಹೊಡೆದಿದ್ದ. ವಾಟ್? ಏನಂದ್ರೆ ನೀವು ನಿಮ್ ಕೆನೆಗ? ನೀವೇನು ಮಾಡ್ಲಿಲ್ವಾ? ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನೀವು ತೆಗೆದು ವಾಪಸ್ ಕೊಡ್ಬೇಕಿತ್ತು ಅವನ್ಗೆ. ನಾನು ಅವನು ಹೊಡಿಯೋದ? ಹೌದು, ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಸೂರ್ಯನ್ ಕೆನೆ ಕಿತ್ತೋಗಾಗ ಹೊಡಿತಿದ್ದೆ ನಾನು. ಪಾಪ ಮೀನವರು ಆ ಪೊರ್ಕಿ ಜೊತೆ ಬದುಕೋ ಹಾಗಾಗೋಯ್ತು. ರೋಹಿಣಿ ಅವರೇ, ನೀವೊಬ್ರೇ ನನ್ನ ಜೊತೆ ಇದ್ರೆ ಸಾಕು. ಮೀನಂಗೂ ಸೂರ್ಯಂಗೂ ಡಿವೋರ್ಸ್ ಕೊಡ್ಸ್ಬಿಡೋಣ. ಇಷ್ಟು ದಿನ ನಾನು ಏಕಾಂಗಿ ಆಗಿದ್ದೆ, ಬಟ್ ಇವಾಗ ನಮ್ 3 ಜನ ಅಕ್ಕ ತಂಗಿಯರು. ಒಬ್ರಿಗೆ ಅನ್ಯಾಯ ಆದ್ರೂ ನಾನು ತಡ್ಕೊಳಲ್ಲ. ಮೊದ್ಲು ಮೀನಾ ಅವ್ರನ್ನ ಸೂರ್ಯನ ದೂರ ಮಾಡಿ ಮೀನಾ ಅವ್ರ ಜೀವನನ ಉದ್ಧಾರ ಮಾಡೋಣ. ಅಪ್ಪ, ಏನ್ ನೀವು ಏನೇನೋ ಮಾತಾಡ್ತಿದ್ದೀರಾ? ಒಂದ್ 4 ದಿವಸ ತಡ್ಕೊಳ್ಳಿ, ಆಮೇಲೆ ಇದೇ ಮಾತು ಹೇಳಿ, ಗೊತ್ತಾಗುತ್ತೆ. ಯಾಕೆ? ಅಷ್ಟರಲ್ಲಿ ಸೂರ್ಯ ನನ್ನ ಹೆದರ್ಸ್ಬಿಡ್ತಾನೆ ಅಂತನಾ? ನೋಡ್ತಾ ಇರಿ ರೋಹಿಣಿ ಅವರೇ, ಸೂರ್ಯಂಗೆ ಬುದ್ಧಿ ಕಲಿಸಿ ಮೀನಾ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿ ಅವ್ರ ತುಟಿಯಲ್ಲಿ ನಗು ಬರ್ಸೋ ಕೆಲಸ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರುತಿನೇ ಅಲ್ಲ.
ಹಿಂಗೆ ಜೋಶಲ್ಲಿ ತಿನ್ನಕ್ಕೇನು ಬೇಡ ಅಂತ ಹೋಗಿ ಹಂಗೆ ಮಲ್ಕೊಂಬಿಟ್ಟೆ. ಹೊಟ್ಟೆ ಒಳಗಿಂದ ಪೋಮೋರಿಯನ್ ನಾಯಿ ವಾವ್ ವಾವ್ ಅಂತ ಬೊಗಳ್ದಂಗೆ ಸೌಂಡ್ಗಳು ಬರ್ತಾ ಇದೆ. ಅಡುಗೆ ಮನೆ ತಿನ್ನಕ್ಕಿದೆಯಾ ನೋಡ್ಕೊಂಬಂದಿದ್ದೇನೆ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಅಯ್ಯೋ ಕಾಪಾಡಪ್ಪ ಶಿವ. ಏನು ಹೊಟ್ಟಿಲ್ವಲ್ಲ ಕುಡಿಯೋಕ್ಕೇನು ಇದೆ? ಮಜಬೂತಾಗಿದೆ, ಸೂಪರ್. ಹಸುವನ್ನ ನೀಗ್ಸೋ ಹಸುವಿನ ಹಾಲು, ಎಕ್ಸ್ಟ್ರಾ ಫ್ಲೇವರ್ಡ್ ಬಾದಾಮಿ ಹಾಲು. ಇದನ್ನ ಹಂಗೆ ಎತ್ಕೊಂಡು ಕುಡಿದು ಬಿಟ್ರೆ ಶಕ್ತಿಮಾನ್ ಶಕ್ತಿಮಾನ್ ಶಕ್ತಿಮಾನ್. ಎಷ್ಟು ಬಾದಾಮಿ ಇದೆ, ಹೆಸರು ತಕ್ಕಂತೆ ಬಾದಾಮಿನ ಸಾಕಾತಾಯ್ತು. ನೀವ್ ಇನ್ನೂ ಮಲ್ಗಿಲ್ವಾ? ಮಲ್ಕೊಂಡಿದ್ದ ಕಣೆ, ಹೊಟ್ಟೆ ಇಷ್ಟ ಆಯ್ತು, ಅದಕ್ಕೆ ಅದು ಬಂದೆ. ಊಟಕ್ಕೆ ಬಡ್ಸ್ಲಾ? ಏ ಬೇಡ 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 ಬೇಡ, ಈಗ ತಾನೇ ನಾನು ಬಾದಾಮಿ ಹಾಲು ಕುಡ್ಕೊಂಡ್ ಬರ್ತಾ ಇದೀನಿ. ವೀರಿಗೆ ಹೆಸರು ತರ ರೆಡಿ ಆಗ್ಬಿಟ್ಟಿದ್ದೀನಿ. ಇವಾಗ ಹಂಗೆ ಮಲ್ಕೊಂಡು ಉಳ್ಳಾಡ್ಬಿಟ್ರೆ ದೆವ್ವ ಬಂದಂಗೆ ಮೈ ಮೇಲೆ ನಿದ್ದೆಗಳು ಬಂದ್ಬಿಡುತ್ತೆ. ಅಯ್ಯೋ, ನೀವು ಬಾದಾಮಿ ಹಾಲು ಕುಡಿದು ಬಿಟ್ರಾ? ಹಾಲಿರೋದು ಕುಡಿಯೋಕೆ ಕಣ, ಇನ್ನೇನು ಮಗ ತೊಳ್ಕೊಳಕ? ಅಲ್ಲ ರೀ, ಅದು ಶ್ರುತಿ ರವಿ ಕುಡಿಯೋದಕ್ಕೆ ಅಂತ ಇಟ್ಟಿದ್ದು. ಹಾಲಿಗೆ ಯಾವ ಹೊಟ್ಟೆಗೆ ಹೋಗಿ ಸೇರ್ಕೋತೀನಿ ಅಂತ ಮುಖ್ಯ ಅಲ್ಲ, ಎಲ್ಲೋಗಿ ಸೇರ್ಕೊಳತ್ತೋ ಅದಕ್ಕೆ ಶಕ್ತಿ ಕೊಡೋದು ಮಾತ್ರ ಮುಖ್ಯ, ಗೊತ್ತಾಯ್ತಾ? ನೀನ್ ಹೊಟ್ಟೆ ತಣ್ಣಗಾಯ್ತಾ ಈಗ? ಈಗ ಶುರುವಾಗಿದೆ ಸಕ್ರೆ, ಒಳಗೋಗಿದೆಯಲ್ಲ ಒಂದ್ ಸ್ವಲ್ಪ ಹೊತ್ತು ನುಣ್ಣಗಾಗ್ಬಿಡುತ್ತೆ, ಆಮೇಲೆ ಫುಲ್ಲು ತಣ್ಣಗಾಗೋಗುತ್ತೆ. ಅಯ್ಯೋ, ಏನು ಮನುಷ್ಯನೋ ನೀನು? ಯಾರಿಗೆ ಏನಿಟ್ಟಿದ್ರು ಅದೊಂದು ತೊಗೊಂಡು ಕುಡಿದು ಬಿಡ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಾನೇನು ಇಲ್ಲಿರೋ ಪೆಂಗ್ಯನ, ಏನೋ ಹಸು ಆಯ್ತು ಒಂದ್ ಲೋಟ ಹಾಲು ಪೋಟ್ಕೊಂಡೆ, ಅದಕ್ಕೆ ಯಾಕೆ ಹಿಂಗ್ ಮಾಡ್ತೀಯ ಸಕ್ರೆ? ಅದ್ರಲ್ಲಿ ಬರೀ ಬಾದಾಮಿ ಎಲ್ಲ ಕಣೋ, ಕಲ್ ಸಕ್ಕರೆ, ಖರ್ಜೂರ, ಅಯ್ಯೋ ಏನೆಲ್ಲ ಹಾಕಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಇವ್ನ್ಗೆ ಯಾಕೋ ಅಣ್ಣ ತಮ್ಮ ಮನೇಲಿ ನಿಮ್ದಾಗಿರೋದು ಇಷ್ಟ ಆಗಲ್ಲ ಅನ್ಸುತ್ತೆ. ಅಣ್ಣ ತಮ್ಮಂದ್ರು ಅಣ್ಣ ತಮ್ಮಂದ್ರ ತರನೇ ಇರಬೇಕು, ತುಕ್ಕಿಡ್ದಿರೋ ತುಪಾಕಿ ತರ, ತ್ಯಾವಾಗಿರೋ ಪಟಾಕಿ ತರ ಇರಬಾರ್ದು. ನಾನು ಸರಿನೇ ಹೇಳ್ತಾ ಇರೋದು. ನಾನು ಸರಿ ಇಲ್ಲ. ಅಲ್ಲ, ನೀವಿಬ್ರು ಸರಿ ಇದ್ರಲ್ಲಪ್ಪ, ಯಾಕೆ ಹಾಳಾಗಿದ್ದು? ಯಾರೇನ್ ಹಾಳಾಗೋಗಿಲ್ಲ. ಪ್ರಪಂಚದಲ್ಲಿ ಯಾರ್ಯಾರು ಹೆಂಗಿರ್ಬೇಕೋ ಅವ್ರು ಹಂಗಂಗೆ ಇದ್ದಾರೆ. ಅಪ್ಪನ ದುಡ್ಡು ಅಂತ ಅವ್ನು ಖರ್ಚು ಮಾಡ್ದ, ಲವ್ ಮಾಡಿದ್ದೀನಿ ಅಂತ ಅವ್ನ್ ಮದ್ವೆ ಅದ. ನಿನ್ನಾಗೆ ಯಾರು ಇಲ್ಲಪ್ಪ. ಯಾರು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತೀಯಲ್ಲ ಸಕ್ರೆ ನೀನು. ನೀನೊಂಥರ ಸರ್ಕಲ್ ಮಾರಮ್ಮನ ಅವತಾರ ಇದ್ದಂಗೆ ಅಲ್ಲ. ಆದ್ರೆ ಒಂದೇ ಒಂದು ಕಾರಣ ಹೇಳ್ಬಿಡು ಸಕ್ರೆ, ನಾನು ಏನು ಅಂತ ತಪ್ಪು ಮಾಡಿದ್ದೀನಿ ಅಂತ ನಾನು ಇಷ್ಟೊಂದು ದ್ವೇಷಿಸ್ತೀನಿ ನೀನು. ಅಲ್ಲ, ನೀನು ಕ್ಷಮಿಸಕ್ಕೆ ಆಗದೆ ಇರುವಂತಹ ಘನಘೋರವಾದ ತಪ್ಪು ನಾನು ಏನು ಮಾಡಿದ್ದೀನಿ? ಇದಕ್ಕೆ ಉತ್ತರ ಇಲ್ಲಲ್ಲ. ಒಂದು ಲೋಟ ಹಾಲು ಕುಡಿದು ಬಿಟ್ಟಿದ್ದಕ್ಕೆ ಗೂಳಿ ಥರ ಮೈ ಮೇಲೆ ಬಂದ್ಬಿಡ್ತೀಯ ಜಗಳಾಡೋದಕ್ಕೆ ನೀನು. ಕರ್ಮ. ಯಾಕತೆ ಇವನ್ನ ತೊಟ್ಟಿಲೋ ಆಶ್ರಮದಲ್ಲೋ ಇದ್ದಾಗ ಕರ್ಕೊಂಡ್ ಬಂದು ಸಾಕಿರೋ ಥರ ಆಡ್ತೀರಾ? ಹೇಳ್ಬಿಡಿ ಅತ್ತೆ, ತಡ್ಕೊಂತೀನಿ. ನೋಡ್ದವ್ರಿಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ. ಅದನ್ನ ಬಿಟ್ಟು ಸುಮ್ಮನೆ ಯಾಕತ್ತೆ ಇವ್ರ ಮೇಲೆ ದ್ವೇಷ ಸಾಧಿಸೋದು ನೀವು? ನಿಮ್ಮಿಬ್ರು ಮಕ್ಳಿಗೂ ಸಪೋರ್ಟ್ ಮಾಡ್ತೀರಲ್ಲ, ಅದೇ ರೀತಿ ಇವ್ರಿಗೂ ಸಪೋರ್ಟ್ ಮಾಡಿದ್ರೆ ಇವ್ರು ಇಷ್ಟೊಂದು ರಫ್ ಆಗಿ ಬೆಳಿತಿರ್ಲಿಲ್ಲ. ಯಾವ ಕೋಪನೂ ಇಲ್ಲ, ನೀನ್ ಬಂದಲ್ಲ ಅವಾಗಿಂದ ಅಮ್ಮ ಮಗನ ಮಧ್ಯೆ ದ್ವೇಷ ಹುಟ್ಟಾಗ್ತಿದ್ಯಾ ಅಷ್ಟೇ. ನಾನು ಯಾವಾಗಲೂ ಸಮಾಧಾನವಾಗೇ ಇರ್ತೀನಿ ಮನೋಜ್ ಅವರೇ, ಕೆಣಕ್ಬೇಡಿ. ನನ್ನ ಕೋಪನ ನೀವು ತಡ್ಕೊಳಲ್ಲ. ಅಯ್ಯೋ 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 ಅಯ್ಯೋ, ಸೂರ್ಯನ್ ತಕ್ಕ ಹೆಂಡ್ತಿ. ಬಾವ ವಯಸ್ಸಿನಲ್ಲಿ ದೊಡ್ಡವರು, ಇವ್ರಿಗೆ ಬಾಯ್ಗೆ ಬಂದಂಗೆ ಮಾತಾಡ್ತೀಯ ಮೀನಾ? ಮೊದಲು ನಿನ್ ಗಂಡಂಗೆ ಸರಿಯಾಗಿ ಮಾತಾಡೋದಕ್ಕೆ ಹೇಳಿ. ನೀವಿಬ್ರು ಹೇಳಿದ್ನೆಲ್ಲ ಕೇಳ್ತೀನಿ ನಾನು. ಯಾಕೆ ನನಗೂ ನನ್ನ ಗಂಡಂಗೂ ಇಷ್ಟೊಂದು ಅವಮಾನ ಮಾಡೋದು ನೀವು? ಹ್ಞೂ ಕಣೆ, ಹ್ಞೂ. ನಮ್ಗೆ ಯಾರಿಗೂ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ ನೋಡು, ಬರೀ ನಿನ್ನ ಬೈತಾನೇ ಇರ್ತೀವಿ. ಹೋಗ್ ಕೆಲ್ಸ ನೋಡು, ಹೋಗೆ.
ಅವರೇ ನನ್ನ ನೋಡಿನೂ ಹಾಗೆ ಹೋಗ್ತಿದ್ರಲ್ಲ. ಏನಿಲ್ಲ, ಅದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಇದ್ದಿದೆ ಬಿಡಿ. ನಾನು ಹೇಗೆ ಕಾಣ್ತಿದ್ದೀನಿ? ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ, ಮಹಾಲಕ್ಷ್ಮಿ ಥರ. ಅಂದಾಗೆ ಎದ್ದು ಕೂತ್ರಾ? ಹಾಂ, ನೆರಿಗೆ ಸ್ವಲ್ಪ ಸರಿ ಇಲ್ಲ, ಸರಿ ಮಾಡ್ತೀನಿ. ಥ್ಯಾಂಕ್ ಯು.